ಈ ದೇಶದಲ್ಲಿ ಸೈನಿಕರಾಗಬೇಕಂದ್ರೆ ತುಂಬ ಧೈರ್ಯ ಬೇಕು, ಮೈನ್ ಅದು. ಅಂದರೆ ನಾವು ಇಲ್ಲಿ ನಮ್ಮ ಸಡಗರದಲ್ಲಿ ಹೆಂಗೆ ಸಂಭ್ರಮಗಳು, ಮದುವೆಗಳು, ಹಬ್ಬಗಳು ನೋಡ್ಕೊಂಡಿರ್ತೀವೋ ಅಲ್ಲಿ ಏನು ನೋಡೋಕ್ಕಾಗೋದಿಲ್ಲ. ದೀಪಾವಳಿ ಹೇಳ್ತಾರಲ್ಲ, ಅದು ಒಂದು ಡೈಲಾಗ್ ಇದೆ, ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ನೀವು ಇಲ್ಲಿ ದೀಪಾವಳಿ ಹಬ್ಬ ಮಾಡಿದ್ರೆ ನಾವು ಅಲ್ಲಿ ಕಾಶ್ಮೀರಲ್ಲಿ ಹಬ್ಬ ಮಾಡಿದ್ದೀವಿ. ಅದೇ ರೀತಿ ಇವತ್ತಿನ ನಾವು ರಜದ 360 ದಿನದಲ್ಲಿ 60 ದಿನ ಕೇವಲ ನಾವು ಸಂಸಾರದಲ್ಲಿ ಬದುಕಿರ್ತೀವಿ. ಅದೊಂದು ಬಾಕಿ ನಮ್ಮಂಥವರು ಎಲ್ಲ ಪ್ರತಿಯೊಬ್ಬರಿಗೂ ಇಚ್ಛೆ ಆಗಬೇಕು, ನಾನು ದೇಶ ಸೇವಕ ಮಾಡ್ಕೊಂಡು ಆ ಗನ್ ಹಿಡ್ಕೊಂಡು ನಾವು ಹೋಗಿ ಡ್ಯೂಟಿ ಮಾಡ್ತಾಯಿದ್ದಾರೆ. ಅದ್ರ ಇಮೇಜೇ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೂ ಅನಿಸ್ತಾ ಇರ್ಬೋದು, ಈ ಡ್ರೆಸ್ ಹಾಕ್ಕೊಂಡು ಹೆಂಗಿದ್ದಾರೆ, ಇಷ್ಟು ಮೆಡಲೆಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ನಾವು ಈ ರೀತಿ ಇದ್ದರೆ ಹೆಂಗೆ ಅನಿಸ್ತದೆ ಅಂತ ಕೆಲವ್ರಿಗೆಲ್ಲ ಅನಿಸ್ತದೆ. ಅದು ಅದೇ ರೀತಿ ನಮಗೂ ಅನಿಸಿ ನಾವು ಹೋಗಿರೋದು. ಅದರ ಕಷ್ಟ ಅನುಭವಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಯಾವುದಕ್ಕೂ ಪ್ರತಿಯೊಂದು ಮೂಲೆಯಲ್ಲಿ ಕಾಶ್ಮೀರದ ಉಗ್ರವಾದಿಗಳಿಂದ ಹಿಡಿದು ಛತ್ತೀಸ್ಗಢ ಆಂಧ್ರ ನಕ್ಸಲೈಟ್ಲಿಂದ ಹಿಡಿದು ಎಲ್ಲ ಕಡೆ ಓಡಾಡಿ ಇದುವರೆಗೂ ಸ್ವಸ್ಥವಾಗಿ ನಮ್ಮ ಶರೀರವನ್ನು ನಾವು ಕಾಪಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈಗ ಅದೇ ನಮ್ಮ ಸ್ನೇಹಿತರು ನೋಡಿದ್ರಲ್ಲ, ಅವರು ನಮ್ಮ ಜೊತೆಯಲ್ಲೇ ಇದ್ದವರು, ನನ್ನ ಜೊತೆಗೆ ಇದ್ದವನು ಪಾಪ ಇವತ್ತು 2 ಕಾಲು ಕಳೆದಿದ್ದಾರೆ. ಅವರು ನಾವು ಒಂದೇ ಡ್ಯೂಟಿ ಮಾಡ್ತಾ ಇರ್ತಿದ್ರು, ಒಂದೇ ಟ್ರೈನಿಂಗ್ ಹೇಳಿರೋದು. ಈ ರೀತಿಯಾಗಿ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ ಈ ಸೈನಿಕ ನೌಕರಿ. ಆದರೆ ಅಷ್ಟೇ ಒಂದು ಸೌಲಭ್ಯಗಳಿದ್ದಾವೆ. ನೀನು ಇಲ್ಲಿಂದ ಹೋಗಬೇಕಾದ್ರೆ ಎಸಿಯಲ್ಲಿ ಕೋರ್ಸ್ ಕಳಿಸ್ತಾರೆ, ಟಿಕೆಟ್ ಇದೆ, ಏರ್ ಇದೆ, ಟಿಕೆಟ್ ಇದೆ. ನಮಗೆ ಮಗು ಓದಬೇಕಾದ್ರೆ ಅವ್ರಿಗೆ ಎಜುಕೇಷನ್ ಅಲೌನ್ಸ್ ಕೊಡ್ತಾರೆ. ನಮಗೆ ಬೇಕಾಗಿರೋ ಫೆಸಿಲಿಟಿ ಕೊಡ್ತಾರೆ, ಕ್ವಾರ್ಟರ್ಸ್ ಕೊಡ್ತಾರೆ, HRA ಕೊಡ್ತಾರೆ, ಡಿಪಾರ್ಟ್ಮೆಂಟಿಂದನೂ ಸೌಲಭ್ಯ ಇದೆ. ಆದರೆ ಒಂದೇ ಅಂತಲೇ ಸಿವಿಲಲ್ಲಿ ತಗೊಳ್ತಾರಲ್ಲ, ಆ ಗಿಂಬಳ ಮಾತ್ರ ಸಿಗೋದಿಲ್ಲ. ಓನ್ಲಿ ಸಂಬಳ, ಆ ಸಂಬಳದಿಂದ ಜೀವನ ನಮ್ಮದೇ ಮುಖ್ಯ ಅಲ್ಲ, ನಮ್ಮನ್ನು ಕಟ್ಕೊಂಡವ್ರಿಗೂ ಅನುಭವನೇ. ಯಾಕಂದರೆ ಸಣ್ಣ ಮಕ್ಕಳನ್ನ ಬಿಟ್ಟು ಒಂದು ಕ್ವಾರ್ಟರ್ನಲ್ಲಿ ಬೀಗ ಬಿಟ್ಟು ಹೋಗ್ಬಿಡ್ತೀವಿ. ಅವ್ರ ಸಮಸ್ಯೆ ಎಷ್ಟು ಜೈಲಿರಬೇಕು. ಅವ್ರು ನಾವೇನು ವೀರ ಮನುಷ್ಯರಲ್ಲ, ಅವರು ವೀರ ನಾರಿಗಳು ಕೂಡ. ಯಾಕಂದರೆ ಅವ್ರು ಇಷ್ಟು ದೂರ ನಮಗೆ ಕರ್ಕೊಂಡ್ಬಂದಿದೆ ಅಂತಾರೆ. ನಮ್ಮ ಮಕ್ಕಳನ್ನ ಯಾವ ರೀತಿ ಅವ್ರಿಗೆ ಬೆಳೆಸಿರಬೇಕು, ಮಕ್ಕಳು ಯಾವ ರೀತಿ ಬರಬೇಕು ಅಂತೇಳ್ಬಿಟ್ಟು ಎಲ್ಲ ಬೆಳೆಸಿರೋದು ಅವರು. ನಾವು 60 ದಿನ ಬಂದರೆ ಅಲ್ಲಿಗೋದು ಇಲ್ಲಿಗೋದು ಯಾಕಂದ್ರೆ ನೋಡು ತಮ್ಮಂದ್ರೆ ನೋಡು ಅಂತ ಹೇಳ್ಬಿಟ್ಟು ಕಾಲ ಕಳ್ಕೊಂಡು ದಿನ ಕಳೆದು ಹೋಗುತ್ತೆ, ಹೊರಟೋಗ್ಬಿಡ್ತೀವಿ ನಾವು. ಬಟ್ ನಮ್ಮನ್ನು ಕಟ್ಕೊಂಡಿರ್ತಾರಲ್ಲ, ಅವರು ತುಂಬ ದೇಶ ತ್ಯಾಗ ಮಾಡಿರೋದು. ಎಲ್ಲ ಬಿಟ್ಟು ಅವರು 24 ಗಂಟೆ ಗಂಡ ಹತ್ತದ ಇರಬೇಕಾದ್ರೂ ಗಲಾಟೆಗಳೇ. ಅಂಥದ್ರಲ್ಲಿ ಅವ್ರು ಸಾಕಾರ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರು ಹೆಂಗಿರ್ಬೇಕು. ಇದು ದೇಶ ಸೇವೆ ಮಾಡಬೇಕಂದ್ರೆ ಪ್ರತಿಯೊಬ್ಬನಿಗೆ ಮನಸ್ಸಲ್ಲಿರ್ತದೆ. ಅದೇ ಪ್ರತಿಯೊಬ್ಬರಿಗೆ ಅವಕಾಶ ಸಿಗೋದಿಲ್ಲ. ಆ ಅವಕಾಶ ಸಿಕ್ಕಿದಾಗ ಉಪಯೋಗ ಮಾಡ್ಕೋಬೇಕು. ನಾವು ಅದೀಗ ನಮ್ಮ ಎಲ್ಲರೂ ಹೇಳ್ತಾಯಿದ್ರು, ನೀವು ಇವಾಗ ಬಂದಿದ್ದೀರಿ, ಈ ಊರಿನಲ್ಲಿ ಒಂದು ಮಾದರಿ ಮಾಡಬೇಕಂತ. ನನಗೂ ಐಡಿಯಾ ಇದೆ. ಆ ಐಡಿಯಾ ನನಗೆ ಸಹಕಾರ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಸೋಲ್ಜರ್ಗಳು ಅವ್ರಿಗೆ ಏನೇನು ಬೇಕು ಅಂತ ಫಿಸಿಕಲಿ ಎಲ್ಲ ನಾನು ರೆಡಿ ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೆ ಮೊದಲೇ ಪ್ಲ್ಯಾನ್ ಇದೆ, ಅದನ್ನು ರೆಡಿ ಮಾಡ್ತೀನಿ ನಾನು. ನಮ್ಮ ಊರಿಂದ ಇನ್ನೂ ಕೆಲವೊಂದು ದೇಶ ಸೇವಕರಾಗಿ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. 6 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಫುಲ್ಲು ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಫುಲ್ಲು ನೌಕರಿ ಮಾಡಿದ್ದೀನಿ. ಮತ್ತು ಫಸ್ಟು ಪೋಸ್ಟಿಂಗ್ ಪಂಜಾಬಲ್ಲಿ JNK, ಮತ್ತು ತ್ರಿಪುರ, ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಮಲ್ಲಂತೂ 12 ವರ್ಷ ಕಳೆದಿದ್ದೀನಿ. 12 ವರ್ಷ ಅಸ್ಸಾಂನಲ್ಲಿ ಕಳೆದಿದ್ದೀನಿ. ಕರ್ನಾಟಕ, ಆಂಧ್ರ, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್. ಎಲೆಕ್ಷನ್ ಡ್ಯೂಟಿಯಲ್ಲಂತೂ ಎಲ್ಲ ಕಡೆಯೂ ಹೋಗಿದ್ದೀವಿ. ಎಲೆಕ್ಷನ್ ಡ್ಯೂಟಿ ಎಲ್ಲ ಮಾಡಿದ್ದೀವಿ. ಎಲೆಕ್ಷನ್ ಡ್ಯೂಟಿ ಎಲ್ಲ ಸ್ಟೇಟಲ್ಲಿ ಮಾಡಿದ್ದೀವಿ. ಯಾವ ಸ್ಟೇಟು ಅಂತಂದ್ರೆ ಇಲ್ಲ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಸ್ಟೇಟ್ ಅಂಡಮಾನ್ ನಿಕೋಬಾರ್ಗೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅಲ್ಲಿ ಇದೆ ನಮ್ಮ ಕಂಪ್ನಿ ಇದೆ, ನಮ್ಮ ಬೆಟಾಲಿಯನ್ ಇದೆ, ಅಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಇನ್ನೆಲ್ಲ ಕಡೆ ಮಾಡಿದ್ದೀವಿ ನಾವು. ಅದು ಗೊತ್ತಿಲ್ಲ. ಈಗ ನೀವು ಹೇಳಿದ್ದೆ ನಮಗೆಲ್ಲ ನೋಡಬೇಕಾಗಿರೋದು. ಈ ಸರ್ ಈ ಪೇಪರ್ ಹಿಂಗೆ ನಡೀತಾ ಅಂದರೆ ಕರೆಕ್ಟ್ ಅಂದ್ಕೋಬೇಕು. ಯಾಕಂದರೆ ನಾವು ನೋಡಿಲ್ಲ ಇದನ್ನು. ಈಗ ಹೊಸ ಜೀವನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಂಥರ ಹುಮ್ಮಸ್ಸಿದೆ. ಇಷ್ಟು ದಿನ ದೇಶ ಸೇವೆ ಮಾಡಿ ಬಂದಿದ್ದೀನಿ ಅಂತ ಒಂದು ಹುಮ್ಮಸ್ಸಿದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಮ್ಮ ಜೀವನವನ್ನು ಹೆಂಗೆ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಪರಿವರ್ತಿಸ್ಕೋಬೇಕು. ಸ್ವಲ್ಪ ನಾನು ಹುಡುಗರನ್ನ ರೆಡಿ ಮಾಡಿ ಮತ್ತು ಈ ಊರಿಂದ ಕೆಲವರು ದೇಶ ಸೇವೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅದೇ ಹೇಳ್ತೀನಿ, ಏನೇನು ನೌಕರಿ ಮಾಡಿದ್ರು, ನೀವು ಎಷ್ಟೇ ಸಂಪಾದನೆ ಮಾಡಿದ್ರು, ಒಂದು ದೇಶ ಸೇವೆಗೆ ಆ ಗನ್ ಹಿಡ್ಕೊಂಡು ಆ ಡ್ರೆಸ್ ಹಾಕ್ಕೊಂಡು ಗನ್ ಹಿಡ್ಕೊಂಡ್ರೆ ಅದರಲ್ಲಿರುವ ಸಂತೋಷ ಯಾವುದೂ ಸಿಗಲ್ಲ. ನಿಮಗೆ ಕಷ್ಟ ಇರ್ಬೋದು, ನಾನು ಒಪ್ಕೊಳ್ತೀನಿ. ಬಟ್ ಆ ಗೌರವದೇ ಪ್ರಶ್ನೆ ಅಲ್ಲ. ಆ ಗನ್ ಇಟ್ಕೊಂಡು 10 ಜನದ ಮುಂದೆ AK-47 ಇಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿರೋರು ಜನ ಎಲ್ಲ ನಿನ್ನೇ ನೋಡ್ತಾರೆ, ಬೇರೆಯವ್ರು ನೋಡಲ್ಲ. ಯಾಕೆ ನಿಮ್ಮ ಹತ್ರ ಇರುವ ಡ್ರೆಸ್ ಅಂತ ಅದು, ಆ ವೆಪನ್ ಅಂತದ್ದು. ನಮ್ಮ ಮಹದೇವಪುರ ಗ್ರಾಮದ ಹೆಮ್ಮೆಯ ಧೀಮಂತ ನಾಯಕ, ನಮ್ಮ ಕೆಜಾರ್ ತಾಲೂಕಿಗೆ ಒಂದು ಹೆಮ್ಮೆಯ ವೀರ ಯೋಧ ಯಾರಪ್ಪ ಅಂತಂದರೆ ಅದು ನಮ್ಮ ಮಹದೇವಪುರದ ಗ್ರಾಮದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರದಲ್ಲೂ ಇಡೀ ಭಾರತಾಂಬೆಗೆ ಸೇವೆ ಸಲ್ಲಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರ ನಿವೃತ್ತಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಇವತ್ತು ಏರ್ಪಾಟ್ ಮಾಡಿದ್ದಾರೆ. ಮೊದಲಿಗೆ ಮಹದೇವಪುರದ ಗ್ರಾಮದ ಪರವಾಗಿ, ಕೆಜಾರ್ ತಾಲೂಕಿನ ಪರವಾಗಿ
ಕರ್ನಾಟಕ ಜನತೆಯ ಪರವಾಗಿ ಭಾರತಾಂಬೆಯ ಪರವಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ನಮ್ಮ ಮಹದೇವಪುರ ಗ್ರಾಮಸ್ಥರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಭಾರತಾಂಬೆಗೆ ಗೌರವಿಸಿರ್ತಕ್ಕಂಥ ಒಬ್ಬ ಯೋಧರನ್ನ ನಮ್ಮ ಮಹದೇವಪುರ ಗ್ರಾಮ ಪಡೆದಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ಸದ್ಗುಣದ ಒಂದು ವಿಷಯ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಸಲ ರಾಮಕೃಷ್ಣನ ಹೇಳ್ತಾ ಇದ್ದು ನನಗೆ, ನಮ್ಮ ಮಹದೇವಪುರ ಗ್ರಾಮದಲ್ಲಿ ಯೋಧರಾಗಿರ್ತಕ್ಕಂಥವ್ರನ್ನ ಗುರುತಿಸುವಂಥ ಕಾರ್ಯಕ್ರಮ ಬಹಳ ಕಮ್ಮಿ ಆಗೈತೆ. ನನಗೆ ಎಲ್ಲ ಕಡೆ ನೋಡ್ತಾ ಇರ್ತೀನಿ, ಇಡೀ ಭಾರತಾದ್ಯಂತ ಒಬ್ಬ ಯೋಧ ಇರ್ತಕ್ಕಂಥ ಗ್ರಾಮವನ್ನ ಅವರು ಗುರುತಿಸಿ ಬಹಳಷ್ಟು ಒಂದು ವಿಷಯವಾಗಿ ಅವ್ರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರ್ತದೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಗ್ರಾಮದಲ್ಲಿ ನನಗೆ ಆ ಭಾಗ್ಯ ಇಲ್ಲ ಅಂತ ಹಲವಾರು ಬಾರಿ ಅವ್ರು ನೋವಂತ ಹೇಳ್ಕೊಂಡ್ರು. ಅದಕ್ಕೆ ತಪ್ಪು ನಮ್ಮ ರಾಮಕೃಷ್ಣನ್ ಅವ್ರಿಗೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಲ್ಲಿ ಎಷ್ಟೋ ಜನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ರಾಮಕೃಷ್ಣ. ನನಗೆ ಭಾರಿ ಸಂತೋಷ ಆಗ್ತಾ ಇದೆ. ಕಾರಣ ಏನೆಂದರೆ, ನನ್ನ ಜೊತೆಯಲ್ಲಿ ಓದಿದಂಥ ನನ್ನ ಮಿತ್ರ, ನನ್ನ ಆತ್ಮೀಯ ರಾಮಕೃಷ್ಣಪ್ಪ ಬಡತನದಲ್ಲಿ ಹುಟ್ಟಿ, ಮಹದೇವಪುರದಲ್ಲಿ ಹುಟ್ಟಿ, ಇಡೀ ಭಾರತ ದೇಶವನ್ನು ಸುತ್ತಾಡಿ ಸೈನಿಕ ಸೇವೆಯನ್ನು ಮಾಡಿ, ಇಡೀ ಭಾರತ ದೇಶದಲ್ಲಿ ಇಷ್ಟೊತ್ತು ಅವ್ರು ಹೇಳಿದ್ರು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ದಾರೆ ಅಂತ, ಇಡೀ ಭಾರತವನ್ನು ಸುತ್ತಿ ಬಂದಿರತಕ್ಕಂಥ ನನ್ನ ಮಿತ್ರನಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಮತ್ತು ತುಂಬ ಸಂತೋಷಕರವಾದಂಥ ಒಂದು ಇದು ಇವರು ಇನ್ನು ಮುಂದೆ ಈ ಊರಿನಲ್ಲಿ ನಿನ್ನಂಥ ಅನೇಕ ಮಿತ್ರರನ್ನು, ನಿಮ್ಮೂರಿನ ಜನ ಯುವಕರನ್ನು ಸೈನಿಕ ಸೇವೆಗೆ ಕಳಿಸಲು ನಿನ್ನ ಸೇವೆ ಈ ಊರಿಗೆ ಅವಶ್ಯಕತೆ ಇದೆ. ನೀನು ಮಾಡ್ತೀಯ ಅಂತ ಕೂಡ ನಂಬಿಕೆನೂ ಇದೆ ನನಗೆ. ನನ್ನಿಂದ ಕೂಡ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನನ್ನಿಂದ ಯಾವ್ಯಾವ ನಿನ್ನ ಸಹಾಯ ಬೇಕೋ, ನಾನು ರಾಜಕೀಯವಾಗ್ಬೋದು, ನನ್ನ ಸಂಘಟನೆ ಮೂಲಕ ಆಗಿರ್ಬೋದು, ಯಾವುದು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಕಾರಣ ಏನಂದರೆ, ನಾವಿಬ್ಬರು ಜೊತೆಯಲ್ಲಿ ಬೆಳೆದಂಥ, ಜೊತೆಯಲ್ಲಿ ಓದಿ, ಒಂದೇ ಹಾಸ್ಟ್ಲು, ಒಂದೇ ಸ್ಕೂಲು, ಜೊತೆಯಲ್ಲಿ ಓದಿದಂಥ ಮಿತ್ರರು ಇಬ್ಬರು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು. ನನಗೆ ಇವತ್ತು ಭಾರಿ ಸಂತೋಷ ಆಗ್ತಾಯಿದೆ. ಇವತ್ತು ಈ ಊರಿನ ಜನ, ಈ ಊರಿನ ಹಿರಿಯರು, ಇನ್ನೂ ಅನೇಕ ಮಿತ್ರರು ಇಲ್ಲಿ ಬಂದು ಈ ಫಂಕ್ಷನನ್ನು ಮಾಡಿ ಅವರಿಗೆ ಇವತ್ತು ಒಂದು ಸಂತೋಷಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಊರಿನ ಯುವಕರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಮಿತ್ರ ಇನ್ನು ಮುಂದೆ ಕೂಡ ಯಾವ ರೀತಿ ದೇಶ ಸೇವೆ ಮಾಡಿದ್ದಾನೋ ಈ ಊರಿನ ಸೇವೆ ಮಾಡಿ, ಮತ್ತು ಇನ್ನೂ ಯಾಕೆಂದರೆ ರಾಜಕೀಯವಾಗಿ ನಿನಗೆ ಸಪೋರ್ಟ್ ಬೇಕಾದರೆ ಇದೆ, ನಮ್ಮ ಸಂಘಟನೆ ಮೂಲಕ ಬೇಕಾದರೆ ನಿನಗೆ ಸಪೋರ್ಟ್, ಎಲ್ಲ ಸಂಘಟನೆಗಳು ನಿನ್ನ ಪರವಾಗಿ ನಿಲ್ಲೋಗಿ ಮಾಡೋ ಶಕ್ತಿ ನನಗಿದೆ ಅಂತ ಹೇಳ್ತಾ, ಈ ದಿನ ಈ ಸಂತೋಷಕರವಾದ ವಿಚಾರವನ್ನು ನನ್ನ ಪಾತ್ರಿಕೆಯ ಮಿತ್ರರು ಇದನ್ನು ಎಲ್ರಿಗೂ ತಿಳಿಸ್ಬೇಕಂತೇಳಿ ನಿಮಗೆ ಒಂದು ಎರಡು ಮಾತನ್ನು ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.